ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲೇ ಈ ಸಿಎಂ ಕುರ್ಚಿಗಾಗಿ ಪೈಪೋಟಿಯನ್ನ ಶುರು ಮಾಡಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ದೆಹಲಿ ಅಂಗಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ನಡೆಸಿದ್ದಾರೆ. ಪವರ್ ಪಾಲಿಟಿಕ್ಸ್ಗೆ ಶುರು ಮಾಡಿಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ನವೆಂಬರ್ ಕ್ರಾಂತಿಗೆ ಟೈಮ್ ಫಿಕ್ಸ್ ಮಾಡೇ ಬಿಟ್ಟಿದ್ದಾರಾ ಡಿಕೆ ಶಿವಕುಮಾರ್ ಅನ್ನೋದು ಕುತೂಹಲ. ಡಿಕೆಶಿ ಆ ಒಂದು ನಡೆ ಬಗ್ಗೆ ಹೈಕಮಾಂಡ್ ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆಯಂತೆ. 2 ದಿನಗಳ ಹಿಂದೆ ಹೈಕಮಾಂಡ್ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು. ಹೈಕಮಾಂಡ್ ಭೇಟಿ ಆಗೋಕೆ ಸರ್ಕಸ್ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಳಿಕ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಂತೆ ಡಿಕೆ ಶಿವಕುಮಾರ್. ಇದು ಕಾಂಗ್ರೆಸ್ ವಲಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸರ್ಕಾರದ ಕೆಲಸಕ್ಕೆ ಹೋಗಿದ್ರಾ ಅಥವಾ ರಾಜಕೀಯ ತಂತ್ರಗಾರಿಕೆನಾ? ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ಬಿಟ್ರಾ? ರಾಜ್ಯದಲ್ಲಿ ನಾಯಕತ್ವ ಪಟ್ಟದ ಫೈಟ್ ವೇಳೆಯೇ ಅಮಿತ್ ಶಾ ಅವರ ಭೇಟಿ ದೊಡ್ಡ ಮಟ್ಟದ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಮಿತ್ ಶಾ ಭೇಟಿ ಮಾಡಿ ಹೈಕಮಾಂಡ್ಗೆ ಅತಿ ದೊಡ್ಡ ಸಂದೇಶವನ್ನ ರವಾನೆ ಮಾಡಿಬಿಟ್ರ. ನಿನ್ನೆ ಅಮಿತ್ ಶಾ, ಇವತ್ತು ಹೈಕಮಾಂಡ್ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಹಾಗಾಗಿ ಒಂದ್ ಕಡೆ ಬಿಜೆಪಿಯ ನಾಯಕರನ್ನ ಭೇಟಿ ಮಾಡೋ ಮೂಲಕ ನೋಡಿ, ಇಲ್ಲಿ ಸಿಎಂ ಕುರ್ಚಿ ಕೊಟ್ರೆ ಓಕೆ, ನನ್ನ ಕೆಲಸಗಳನ್ನ ನೋಡಿಕೊಂಡು ಅದು ಬಿಟ್ರೆ ಬೇರೆ ಆಪ್ಷನ್ಗಳು ಇದೆ ನನಗೆ ಅನ್ನುವಂತಹ ವಿಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಹಿಂದುತ್ವದ ಜಪ, ಎಲ್ಲೆಲ್ಲಿ ಕಾಂಗ್ರೆಸ್ನ ನಡೆ ಅಥವಾ ಅವರ ಉದ್ದೇಶ ಏನಿರುತ್ತೋ ಅದರ ತದ್ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಇರೋದನ್ನ ಬಹುತೇಕ ಸಲ ಗಮನಿಸಿದ್ವಿ. ಹಾಗಾಗಿ ಈಗ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ತಂತ್ರಗಾರಿಕೆಯನ್ನ ಮುಂದುವರಿಸ್ತಿದ್ದಾರಾ ಅನ್ನೋದು ಕೂಡ ಕುತೂಹಲ.